ಹಾಯ್ ಹಲೋ ನಮಸ್ಕಾರ ಪ್ರಿಯ ವೀಕ್ಷಕರೇ, KCC ಟಾಕ್ಸ್ಗೆ ಸ್ವಾಗತ. ನಾವು ಇಂದು ದಿ ಡೆವಿಲ್ ಸಿನಿಮಾ ಹಾಗೂ ಕಿಚ್ಚ ಸುದೀಪ್ ರವರ ಮಾರ್ಕ್ ಸಿನಿಮಾ ಮೊದಲ ದಿನಗಳಲ್ಲಿ ಎಷ್ಟು ಕಲೆಕ್ಷನ್ ಕಂಡಿದೆ ಎಂಬುದರ ಬಗ್ಗೆ ತಿಳಿಯೋಣ. ಅದಕ್ಕಿಂತ ಮೊದಲು ನೀವೇನಾದರೂ ನಮ್ಮ ಚಾನಲ್ಗೆ ಹೊಸದಾಗಿ ಭೇಟಿ ಕೊಟ್ಟಿದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ, ಹಾಗೆ ಪಕ್ಕದಲ್ಲಿರುವ ಬೆಲ್ಲೈಕನ್ನ ಕ್ಲಿಕ್ ಮಾಡಿ. ಕನ್ನಡ ಚಿತ್ರರಂಗದಲ್ಲಿ ಚಾಲೆಂಜಿಂಗ್ ಸ್ಟಾರ್ ದರ್ಶನ್ ರವರ ದಿ ಡೆವಿಲ್ ಸಿನಿಮಾ ಇದೇ ಡಿಸೆಂಬರ್ 11ರಂದು ತೆರೆಕಂಡು ಅತ್ಯದ್ಭುತವಾದಂಥ ಕಲೆಕ್ಷನ್ ಕಾಣುವಲ್ಲಿಯೂ ಯಶಸ್ವಿಯಾಗಿತ್ತು. ಸಿನಿಮಾ ಅತ್ಯದ್ಭುತವಾಗಿ ಮೂಡಿಬಂದಿದ್ದು, ಸಿನಿಮಾಗೆ ಅತ್ಯುತ್ತಮ ರೆಸ್ಪಾನ್ಸ್ ಸಿಕ್ಕರೂ ಕೂಡ ಸಿನಿಮಾ ಒಂದಿಷ್ಟು ಕಲೆಕ್ಷನ್ನಲ್ಲಿ ಮಕಾಡೆ ಮಲಗಿದೆ ಅಂತ ಹೇಳಬಹುದು. ಸಿನಿಮಾ ಮೊದಲನೇ ದಿನ 13 ಕೋಟಿಗಿಂತಲೂ ಅಧಿಕ ಬಾಕ್ಸ್ ಆಫೀಸ್ ಕಲೆಕ್ಷನ್ ಕಂಡಿತ್ತು ಅಂತ ಹೇಳಬಹುದು. ಹಾಗೆ ಎರಡನೇದಾಗಿ ಕಿಚ್ಚ ಸುದೀಪ್ ರವರ ಮಾರ್ಕ್ ಸಿನಿಮಾ ಈಗಾಗಲೇ ಡಿಸೆಂಬರ್ 25ನೇ ತಾರೀಕು, ಅಂದರೆ ಇಂದು ಕ್ರಿಸ್ಮಸ್ ದಿನ ತೆರೆಕಂಡು ಅತ್ಯದ್ಭುತವಾದಂಥ ಕಲೆಕ್ಷನ್ ಕಾಣುತ್ತಿದೆ. ಹಾಗೆ ಸಿನಿಮಾಗೆ ಅತ್ಯುತ್ತಮವಾದಂಥ ಓಪನಿಂಗ್ ಪಡೆದಿದ್ದು, ಸಿನಿಮಾ ಅತ್ಯುತ್ತಮವಾದಂಥ ಬಾಕ್ಸ್ ಆಫೀಸ್ನಲ್ಲಿ ಕಮಾಲ್ ಮಾಡಿದೆ ಅಂತ ಹೇಳಬಹುದು. ಸಿನಿಮಾ ಮೊದಲನೇ ದಿನವೇ ಬಾಕ್ಸ್ ಆಫೀಸ್ನಲ್ಲಿ ಬರೋಬ್ಬರಿ 11ರಿಂದ 13 ಕೋಟಿಯ ತನಕ ಬಾಕ್ಸ್ ಆಫೀಸ್ ಕಲೆಕ್ಷನ್ ಕಾಣುವ ನಿರೀಕ್ಷೆ ಇದ್ದು, ಸಿನಿಮಾ ಅತ್ಯದ್ಭುತವಾಗಿ ಮೂಡಿಬಂದಿದೆ. ಸಿನಿಮಾಗಳು ಕೂಡ ಕನ್ನಡ ಸಿನಿಮಾಗಳೇ ಆಗಿರುವುದರಿಂದ ಎರಡು ಸಿನಿಮಾಗಳನ್ನು ನೋಡಿ ಇಷ್ಟಪಡಿ ಅಂತ ಹೇಳೋಣ. ಈ ವಾರ ರಜೆ ಇರುವ ಕಾರಣದಿಂದ ಮಾರ್ಕ್ ಸಿನಿಮಾದ ಕಲೆಕ್ಷನ್ ಇನ್ನೂ ಗ್ರೋತ್ ಆಗುವ ಸಾಧ್ಯತೆ ಇದೆ. ಹಾಗೆ ಈ ಎರಡು ಸಿನಿಮಾಗಳ ಪೈಕಿ ಯಾವ ಸಿನಿಮಾ ನಿಮಗೆ ಇಷ್ಟವಾಯಿತು? ಹಾಗೆ ಈ ಎರಡು ಸಿನಿಮಾಗಳು ಲೈಫ್ ಟೈಮ್ ಎಷ್ಟು ಬಾಕ್ಸ್ ಆಫೀಸ್ ಕಲೆಕ್ಷನ್ ಕಾಣಬಹುದು ಎಂಬುದರ ಬಗ್ಗೆ ಕಮೆಂಟ್ ಮಾಡಿ ತಿಳಿಸಿ. ಮತ್ತೊಂದು ವಿಡಿಯೋದಲ್ಲಿ ಸಿಗೋಣ. ಎಲ್ಲರಿಗೂ ನಮಸ್ಕಾರ.